ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದಲ್ಲಿ ಪಾದಯಾತ್ರೆಗಳ ಪರ್ವ ಆರಂಭ ಆಗುವಂತ ಮುನ್ಸೂಚನೆ. ನಿನ್ನೆ ಬಿಜೆಪಿ ಘೋಷಣೆ ಮಾಡಿತ್ತು ಪಾದಯಾತ್ರೆ, ಇವತ್ತು ಜೆಡಿಎಸ್ ಕೂಡ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಜುಲೈ 30, 31 ಮತ್ತು ಆಗಸ್ಟ್ 1 ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ನಿನ್ನೆ ಬಿಜೆಪಿ ನಾಯಕರು ಪಾದಯಾತ್ರೆ ಘೋಷಿಸಿದ್ರು. BY ವಿಜಯೇಂದ್ರ ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೂ ಮೊದಲೇ ಈಗ ಜೆಡಿಎಸ್ ದಿನಾಂಕವೂ ಫಿಕ್ಸ್ ಮಾಡಿದೆ. ಜುಲೈ 30, 31, ಆಗಸ್ಟ್ 1 3 ದಿನ 38 ಕಿಲೋಮೀಟರ್. ಪಾದಯಾತ್ರೆಯ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಪಾದಯಾತ್ರೆ ಮಾಡ್ತೀವಿ ಅಂತ ನಿನ್ನೆ ಬಿಜೆಪಿ ಘೋಷಣೆ ಮಾಡಿದಾಗ ಜೆಡಿಎಸ್ ಅನ್ನು ಕೂಡ ಒಳಗೊಂಡು ಇದಾಗತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಬಟ್ ಇದು ಸಪ್ರೇಟ್ ಕಾಣ್ತಾ ಇದೆ. ಈಗ ಜೆಡಿಎಸ್ನ ಪಾದಯಾತ್ರೆಗೆ ದಿನಾಂಕವೂ ನಿಗದಿಯಾಯಿತು, ಪೋಸ್ಟರು ರಿಲೀಸ್ ಆಯಿತು, ಎಲ್ಲಿಂದ ಎಲ್ಲಿಗೆ ಅನ್ನೋದು ಕೂಡ ಫಿಕ್ಸ್ ಆಗಿದೆ. 3 ದಿನ 38 ಕಿಲೋಮೀಟರ್. ಬೈರಮಂಗಲ ಅಂದರೆ ಯೋಜನಾ ವ್ಯಾಪ್ತಿಯ ಗ್ರಾಮ ಅದು ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ನವರೆಗೆ. ಮೂವತ್ತನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭದ ಸ್ಥಳ ಬೈರಮಂಗಲ ವೃತ್ತದಿಂದ ಬಿಡದಿ ವೃತ್ತದವರೆಗೂ ಕೂಡ ಅಂದರೆ 8 ಕಿಲೋಮೀಟರ್. ಬೆಳಗ್ಗೆ ಮಧ್ಯಾಹ್ನ 8 ಕಿಲೋಮೀಟರು. ಹಾಗೆ ಮಧ್ಯಾಹ್ನ 1:30 ಊಟದ ವಿಶ್ರಾಂತಿ ನಂತರ 3:30 ಬಿಡದಿ ವೃತ್ತದಿಂದ ಕ್ರೈಸ್ಟ್ ವಿದ್ಯಾಲಯ ಟೋಲ್ ಗೇಟ್ವರೆಗೂ ಕೂಡ 7 ಕಿಲೋಮೀಟರ್. ಒಟ್ಟು 30ನೇ ತಾರೀಕು 15 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಕ್ಕಂಥದ್ದು. ಮತ್ತು 31ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಟೋಲ್ ಗೇಟ್ ಕ್ರೈಸ್ಟ್ ಕಾಲೇಜಿನಿಂದ JK ಗ್ರ್ಯಾಂಡ್ ಹರೇನಾ ನೈಸ್ ಜಂಕ್ಷನ್ವರೆಗೂ 6 ಕಿಲೋಮೀಟರ್. ಮಧ್ಯಾಹ್ನ ಊಟದ ಸಮಯದ ನಂತರ, ಊಟದ ವಿಶ್ರಾಂತಿಯ ನಂತರ ಮಧ್ಯಾಹ್ನ 2:30 ಮತ್ತೆ ಪ್ರಾರಂಭ ಆಗ್ತದೆ ನೈಸ್ ಜಂಕ್ಷನ್ RR ನಗರ ಕಮಾನ್ವರೆಗೂ, ಅಂದರೆ 10 ಕಿಲೋಮೀಟರ್. ಒಟ್ಟು 16 ಕಿಲೋಮೀಟರು 31ನೇ ತಾರೀಕು. ಮತ್ತು ಆಗಸ್ಟ್ 1ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನ 1ರವರೆಗೂ ಕೂಡ RR ಜಂಕ್ಷನ್ನಿಂದ ಫ್ರೀಡಂ ಪಾರ್ಕ್ವರೆಗೂ 7 ಕಿಲೋಮೀಟರ್. ಮತ್ತು ಮಧ್ಯಾಹ್ನದ ಊಟದ ನಂತರ 2 ಗಂಟೆಯಿಂದ ಸಾರ್ವಜನಿಕ ಒಂದು ಸಭೆ ಇರುತ್ತೆ ಫ್ರೀಡಂ ಪಾರ್ಕ್ನಲ್ಲಿ. ಇದು ಪಾದಯಾತ್ರೆ ಪ್ರಾರಂಭದ ದಿನ 30ನೇ ತಾರೀಕು ನಮ್ಮ ನಾಯಕರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.